ಮೇಡಮ್ ಮೇಡಮ್ ನಮಸ್ತೆ. ನನ್ನ ಹೆಸರು ಲಿಖಿತ ಕೆಬಿ. ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿಯ ಹೆಸರು ಸೌರವ್ಯೂಹ. ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಗಳ ಸಮೂಹಕ್ಕೆ ಸೌರವ್ಯೂಹ ಎನ್ನುವರು. ಈ ಪರಿವಾರದಲ್ಲಿ 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸೌರವ್ಯೂಹದ ಅಧಿಪತಿ ಸೂರ್ಯ. ಸೂರ್ಯ ಒಂದು ನಕ್ಷತ್ರವಾಗಿದ್ದು, ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯವೇ ಗ್ರಹ. ಸೂರ್ಯನ ಸುತ್ತ ಸುತ್ತುವ ಭೂಮಾರ್ಗವನ್ನು ಭೂಪಥ ಎನ್ನುವರು. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಅವು ಬೆಳಕು ಮತ್ತು ಶಾಖಗಳಿಗೆ ಸೂರ್ಯನನ್ನು ನನ್ನ ಹೆಸರು ಧೃತಿ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿ ಹಗಲು ರಾತ್ರಿ. ಭೂಮಿಯು ಒಂದು ವಿಸ್ಮಯ ಗ್ರಹವಾಗಿದೆ. ಪ್ರತಿಯೊಂದು ಗ್ರಹವು ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ 2 ಚಲನೆಗಳನ್ನು ಮಾಡುತ್ತವೆ. ತನ್ನ ಅಕ್ಷದಲ್ಲಿಯೂ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆ. ದೈನಂದಿನ ಚಲನೆಯಿಂದ ಹಗಲು ರಾತ್ರಿಗಳು ಕಂಡುಬರುತ್ತವೆ. ಹಗಲು ರಾತ್ರಿಗಳು ದೈನಂದಿನ ಚಲನೆಯ ಅವಧಿಯಲ್ಲಿ ಸೂರ್ಯನಿಗೆ ಎದುರವಾದ ಭಾಗಕ್ಕೆ ಬೆಳಕು ಬೀಳುತ್ತದೆ, ಹಿಮ್ಮುಖದ ಭಾಗಕ್ಕೆ ಬೆಳಕು ಬೀಳುವುದಿಲ್ಲ. ಮತ್ತೆಯೂ ಭೂಮಿಯು ಸ್ವಲ್ಪ ತಿರುಗಿದಾಗ ಮುಮ್ಮುಖದ ಭಾಗಕ್ಕೆ ಬೆಳಕು ಬೀಳುತ್ತದೆ, ಹಿಮ್ಮುಖದ ಭಾಗಕ್ಕೆ ಬೆಳಕು ಬೀಳುವುದಿಲ್ಲ. ನನ್ನ ಹೆಸರು ಹರ್ಷಿತಾ ಕೆಪಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಮಾದರಿ ನವೀಕರಿಸಬಹುದಾದ ಮತ್ತು ನವೀಕರಿಸಬಹುದಾದ ಎಂದರೆ ಗಾಳಿ, ನೀರು, ಸೌರಶಕ್ತಿ, ಕಾಡು ಇವುಗಳನ್ನು ಬಳಸಿದಷ್ಟು ಪುನಃ ಬಳಸಬಹುದು. ಆದ್ದರಿಂದ ಈ ಸಂಪನ್ಮೂಲವನ್ನು ನವೀಕರಿಸಬಹುದಾದ ಸಂಪನ್ಮೂಲವೆನ್ನುವರು. ನವೀಕರಿಸಲಾಗದ ಸಂಪನ್ಮೂಲವೆಂದರೆ ನಮ್ಮ ಭೂಮಿಯಲ್ಲಿ. ಹೆಸರು ಮೋನಿಕಾ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಮಾದರಿಯ ಹೆಸರು ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳು. ಕಾರ್ಖಾನೆಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಪ್ಲಾಸ್ಟಿಕ್, ಗಾಜು, ಸಿಮೆಂಟ್, ಕೃತಕ ನಾರುಗಳು, ಕೃತಕ ರಬ್ಬರ್ಗಳಂತಹ ಅನೇಕ ವಸ್ತುಗಳನ್ನು ತಯಾರಿಸಿ ಮನುಷ್ಯ ತನ್ನ ಕೆಲಸ ಮತ್ತು ಪರಿಶ್ರಮವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಅದೇ ರೀತಿ ಮನುಷ್ಯ ತಯಾರಿಸಿದ ವಸ್ತುಗಳು ಸುಲಭವಾಗಿ ವಿಘಟನೆಯಾಗುವುದಿಲ್ಲ ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿವೆ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿ ದ್ರವ್ಯಗಳಲ್ಲಿ ಕಣಗಳ ವ್ಯವಸ್ಥೆ. ಅನಿಲ. ನನ್ನ ಹೆಸರು ಪೂರ್ವಿಕಾ ಪಿ. ನನ್ನ ಹೆಸರು ರಂಜಿತ್ ಎಂಬ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಮಾದರಿ ವಾಟರ್ಫಾಲ್. ನಾನು 4ನೇ ತರಗತಿ. ನನ್ನ ಹೆಸರು ಯುಕ್ತ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ನೀರಿನ ಉಪಯೋಗಗಳು. ನೀರು ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಭೂಮಿಯ ಮೇಲೆ ನೀರು ಇಲ್ಲದಿದ್ದರೆ ಯಾವ ಜೀವಿಯೂ ಭೂಮಿಯ ಮೇಲೆ ಉಗಮವಾಗುತ್ತಿದ್ದಿಲ್ಲ. ನಮ್ಮ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಹೆಸರು ರಜನಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿಯ ಹೆಸರು ಜಲಚಕ್ರ. ಜಲಮೂಲ, ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ. ಈ ಆವಿಕರಣವಾದ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೆ ಇರುತ್ತದೆ. ನನ್ನ ಹೆಸರು ಪೃಥ್ವಿ ಎಚ್ ಕೆ. ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿಯ ಹೆಸರು ಜಲವಿದ್ಯುತ್. ಜಲವಿದ್ಯುತ್ ಎಂದರೆ ಟರ್ಬೈನ್ಗಳನ್ನು ತಿರುಗಿಸಲು ಅಥವಾ ಬೀಳುವ ನೀರಿನ ಚಲನಶೀಲ ಸಂಭಾವ್ಯ ಶಕ್ತಿಯನ್ನು ಬಳಸಿಕೊಂಡು ಅಥವಾ ಅಣೆಕಟ್ಟುಗಳ ಜಲಾಶಯಗಳಿಂದ ಒಳಗೊಂಡಿರುತ್ತದೆ. ಹನಿ ನೀರಾವರಿ ಪದ್ಧತಿ. ತುಂತುರು ನೀರಾವರಿ ಪದ್ಧತಿ. ನೀರಾವರಿ ಆಕಾರಗಳಿರುವ ನೀರು ಹೆಚ್ಚು ಪೋಲನ್ನು ತಡೆಗಟ್ಟಲು ವಿಶೇಷ ನೀರಾವರಿ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಅವುಗಳೆಂದರೆ ತುಂತುರು ನೀರಾವರಿ ಪದ್ಧತಿ. ತುಂತುರು ನೀರಾವರಿ ಪದ್ಧತಿಗಳನ್ನು ನೀರು ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ಸಮನಾಗಿ ಹರಿಯುವಂತೆ ವ್ಯವಸ್ಥೆ ಮಾಡಲಾಗಿರುವ ಪದ್ಧತಿಯನ್ನೇ ತುಂತುರು ನೀರಾವರಿ ಪದ್ಧತಿ ಎನ್ನುವರು. ಸ್ವಯಂ ಚಾಲಿತ ನೀರಿನ ಯಂತ್ರ ಅಂತ ಕರೀತಾರೆ, ಅಥವಾ ಸಂವೇದಕ ನೀರಿನ ಯಂತ್ರ ಅಂತ ಕರೀತಾರೆ, ಅಥವಾ ಸ್ಪರ್ಶರಹಿತ ನೆಲ್ಲಿ ಅಂತಲೂ ಸಹ ಕರೆಯಲಾಗಿದೆ. ಹೀಗೆ 3 ರೀತಿಯ ಹೆಸರಿನಿಂದ ಕರೆಯುತ್ತಾರೆ. ಮಳೆ ಬೀಳುತ್ತಿದ್ದಂತೆ ವಿದ್ಯುತ್ ಪೂರ್ಣಗೊಂಡಾಗ, ಅಂದರೆ ಸ್ವಿಚ್ ಆನ್ ಆದಾಗ ಮಳೆ ಬೀಳುತ್ತಿದ್ದಂತೆ ಬಜರ್ ಶಬ್ದ ಮಾಡುತ್ತದೆ. ಎಲ್ಇಡಿ ಲೈಟ್ ಬೆಳಗುತ್ತದೆ.
ಇದು ವಾಟರ್ ಟ್ಯಾಂಕ್ ಅಲಾರಾಮ್. ಇದು ತುಂಬಿದ ತಕ್ಷಣ ಬಜರ್ ಹೊಡೆಯುತ್ತದೆ ಮತ್ತು LED ಲೈಟ್ಗಳು ತುಂಬುತ್ತದೆ. ಇದರ ಉಪಯೋಗವೇನೆಂದರೆ ನಾವು ನೀರು ತುಂಬಿ ಹೊರಗೆ ನೀರು ವೇಸ್ಟ್ ಆಗಬಾರದೆಂದು ಇದನ್ನು ಮಾಡಿರುತ್ತೇವೆ. ಶಕ್ತಿಯ ಟರ್ಬೈನ್ ಮೂಲಕ ವಿದ್ಯುತ್ ಉತ್ಪಾದಿಸಲು ಗಾಳಿಯ ಚಲನ ಶಕ್ತಿಯನ್ನು ಬಳಸುತ್ತದೆ. ಹಾಗಾಗಿ ಬೀದಿ ದೀಪಗಳಲ್ಲಿ ಸಣ್ಣ ಆಫ್ ಗ್ರಿಡ್ ವ್ಯವಸ್ಥೆ ಮೂಲಕ ವಿಶ್ವ ಸಹಾಯತೆಗಾಗಿ ಸೌರಶಕ್ತಿಯೊಂದಿಗೆ ಸಂಯೋಜಿಸುತ್ತದೆ. ಡಿಗ್ರಿ ಆವಿಯಾಗುವ ಕೂಲರ್ ಅಥವಾ ಸಬ್ ಕೂಲರ್ ಎಂದು ಕರೆಯಲ್ಪಡುವ ಏರ್ ಕೂಲರ್ ನೈಸರ್ಗಿಕ ಪ್ರಕ್ರಿಯೆಯನ್ನು ಬಳಸಿಕೊಂಡು ಗಾಳಿಯನ್ನು ತಂಪಾಗಿಸುವ ಸಾಧನವಾಗಿದೆ. ಇದು ಬಿಸಿಯಾದ ಶುಷ್ಕ ಗಾಳಿಯನ್ನು ಸೆಳೆಯುತ್ತದೆ. ಇದನ್ನು ನೀರಿನಲ್ಲಿ ನೆನೆಸಿದ ಫ್ಯಾನ್ಗಳ ಮೂಲಕ ಹಾದು ಹೋಗುತ್ತದೆ ಮತ್ತು ಹೆಚ್ಚು ಆರ್ದ್ರ ಗಾಳಿಯನ್ನು ಸೆಳೆಯುತ್ತದೆ. ಬಿಸಿಯಾದ ಶುಷ್ಕ ಗಾಳಿಯ ಬಿಡುಗಡೆ ಮಾಡುತ್ತದೆ ಮತ್ತು ತೇವಾಂಶ ಹೆಚ್ಚುತ್ತದೆ. ಏಕೆಂದರೆ ಮಾಲಿನ್ಯವು ಸೃಷ್ಟಿಯಾಗುವ ಮೊದಲು ಅದರ ಮೂಲದಲ್ಲಿಯೇ ಕಡಿಮೆ ಮಾಡುವುದು ಅಥವಾ ತೆಗೆದುಹಾಕುವುದು ಪ್ರಕ್ರಿಯೆ ಬದಲಾವಣೆಗಳು ಉತ್ಪನ್ನ ಮರುವಿನ್ಯಾಸ ಅಥವಾ ಕಡಿಮೆ ಅಪಾಯಕಾರಿ ವಸ್ತುಗಳನ್ನು ಬಳಸುವುದರ ಮೂಲಕ ಮೂಲ ಕಡಿತದ ಮೇಲೆ ಕೇಂದ್ರೀಕರಿಸುವುದು. ಅದು ಉತ್ಪತ್ತಿಯಾದ ನಂತರ ತ್ಯಾಜ್ಯವನ್ನು ನಿರ್ವಹಿಸುವುದಕ್ಕಿಂತ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಕೃಷಿ ತಂತ್ರಜ್ಞಾನ ಮತ್ತು ಪ್ರಾಚೀನ ಮಾನವರು ಕಲ್ಲು ಮರದ ಉಪಕರಣಗಳನ್ನು ಬಳಸುತ್ತಿದ್ದರು ಮತ್ತು ಹೆಚ್ಚಿನ ಅವಧಿಯ ಅನುಗುಣವಾಗಿ ಬದುಕುತ್ತಿದ್ದರು. ಆಧುನಿಕ ಮಾನವರು ಸಸ್ಯ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ವಾರ್ಷಿಕ ಸಸ್ಯ 1 ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ನಾಶವಾಗುವ ಸಸ್ಯ. ಉದಾಹರಣೆ ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿ, ಹತ್ತಿ. ದ್ವೈವಾರ್ಷಿಕ ಸಸ್ಯ 2 ವರ್ಷ ಅಥವಾ 2 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯ. ಚಂದ್ರಯಾನ 2 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜುಲೈ 22, 2019 ಉಡಾವಣೆ ಮಾಡಿದ ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆ. ಇದು ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿರುತ್ತದೆ. ಈ ಜೀವಿಗಳು ಎಂದರೆ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದರೆ ಇವುಗಳನ್ನು ಜೀವಿಗಳು ಎನ್ನುತ್ತೇವೆ. ಉದಾಹರಣೆ ಹಸು, ಸಿಂಹ, ಆನೆ ಇತ್ಯಾದಿ. ನಿರ್ಜೀವಿಗಳು ಎಂದರೆ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲ ಲಕ್ಷಣಗಳನ್ನು ಹೊಂದಿರದಿದ್ದರೆ ಸಸ್ಯ ಭಾಗಗಳು, ಬೇರುಗಳು, ಕಾಂಡಗಳು, ಎಲೆಗಳು, ಹೂಗಳು, ಹಣ್ಣುಗಳು ಮತ್ತು ಬೀಜಗಳಂತಹ ವಿಶೇಷ ರಚನೆಗಳಾಗಿವೆ. ಅವು ಬದುಕುಳಿಯಲು ಒಟ್ಟಿಗೆ ಕೆಲಸ ಮಾಡುತ್ತವೆ. ಸಂತಾನೋತ್ಪತ್ತಿ ಬೀಜಗಳನ್ನು ರಕ್ಷಿಸುವುದು. ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೆ ಆಹಾರವನ್ನು ಕೊಡುವುದು. ಸಸ್ಯಗಳು ನಮಗೆ ಹಣ್ಣು, ತರಕಾರಿ, ಬೀಜ, ಹೂವು, ಔಷಧಿಯನ್ನು ಒದಗಿಸುತ್ತದೆ. ಕಾಂಡದ ಆಧಾರದ ಮೇಲೆ ಸಸ್ಯಗಳನ್ನು 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಗಿಡಮೂಲಿಕೆ, ಪೊದೆ, ಮರಗಳಾಗಿ ವಿಂಗಡಿಸಿದ್ದಾರೆ. ಕಾಂಡದ ಆಧಾರದ ಮೇಲೆ ಎರಡು ವಿಂಗಡಿಸಿದ್ದಾರೆ: ತಾಯಿ ಬೇರು, ತಂತು ಬೇರು. ಜಾಲಬಂದಿ ನಳವಿನ್ಯಾಸದ ಎಲೆ ಮತ್ತು ಸಮಾನಾಂತರ ನಳವಿನ್ಯಾಸದ ಎಲೆ. ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆಯ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಸಸ್ಯದ ಜೀವನ ಚಕ್ರ ಎನ್ನುವರು. ಒಂದು ಸಸ್ಯವು ತನ್ನ ಬೆಳವಣಿಗೆಯನ್ನು ನಿಲ್ಲಿಸಿದಾಗ ಮತ್ತು ಅದರ ಜೀವನ ಎಲ್ಲ ಚಟುವಟಿಕೆಗಳು ಕ್ರಮೇಣ ಕೊನೆಗೊಂಡಾಗ ಆ ಸಸ್ಯವು ಸತ್ತಿದೆ ಎಂದು ಪರಿಗಣಿಸಲಾಗುತ್ತದೆ. ಪ್ರಕೃತಿಯಲ್ಲಿ ಸಸ್ಯಗಳು ಸಂತಾನೋತ್ಪತ್ತಿ ಮಾಡುವುದರ ಮೂಲಕ ತನ್ನ ಪ್ರಭೇದವನ್ನು ಉಳಿಸಿಕೊಳ್ಳುತ್ತವೆ. ನನ್ನ ಹೆಸರು ಯಶೋಧ.
ನನ್ನ ಹೆಸರು ರೋಹಿಣಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿದ ಮಾದರಿ ಸಾಕು ಪ್ರಾಣಿ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅನೇಕ ಪ್ರಾಣಿಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಕೆಲವು ಪ್ರಾಣಿಗಳನ್ನು ನಮ್ಮ ಮನೆಯಲ್ಲಿ ಸಾಕಿಕೊಳ್ಳುತ್ತೇವೆ. ಅವುಗಳಿಗೆ ಸಾಕು ಪ್ರಾಣಿಗಳು ಎನ್ನುವರು. ಉದಾಹರಣೆ ಜೇಡರುಳ, ಪಲ್ಲಿ, ನೊಣ, ಜಿರಳೆ. ಸಾಕು ಪ್ರಾಣಿಯಿಂದ ನಮಗೆ ಹಲವಾರು ಉಪಯೋಗಗಳಿವೆ. ಅದರಿಂದ ನಾವು ಸಾಕು ಪ್ರಾಣಿಗಳನ್ನು ಸಾಕುತ್ತೇವೆ. ಹಸು ಎಮ್ಮೆ ಹಾಲು ಕೊಡುತ್ತದೆ, ಕುರಿ ಉಣ್ಣೆ ಕೊಡುತ್ತದೆ, ನಾಯಿ ಮನೆಯನ್ನು ಕಾಪಾಡುತ್ತದೆ, ಬೆಕ್ಕು ಇಲಿಗಳನ್ನು ತಿನ್ನುತ್ತದೆ. ಸಾಕು ಪ್ರಾಣಿಗಳ ಸಗಣಿಯಿಂದ ಗೊಬ್ಬರವನ್ನು ತಯಾರಿಸಬಹುದು. ಇನ್ನೂ ಹಲವಾರು ಉಪಯೋಗಗಳಿವೆ. ನಾವು ಸಾಕು ಪ್ರಾಣಿಗಳನ್ನು ಸಾಕುತ್ತೇವೆ. ಧನಂಜಯ, ನಾನು 3ನೇ ತರಗತಿಯ ವಿದ್ಯಾರ್ಥಿ. ನಾನು ಮಾಡಿರೋ ಮಾದರಿ ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು. ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳು ಎನ್ನುವರು. ಸಿಂಹ, ಹುಲಿ, ಚಿರತೆ, ಆನೆ. ನನ್ನ ಹೆಸರು ಶ್ರಾವಣಿಕೆ. ನಾನು 4ನೇ ತರಗತಿಯ ವಿದ್ಯಾರ್ಥಿ. ನಾನು ಮಾಡಿರುವ ಮಾದರಿ ಪ್ರಾಣಿಗಳ ವಾಸಸ್ಥಳ. ನಾವು ವಾಸಿಸಲು ಮನೆ ಬೇಕು, ಪ್ರಾಣಿಗಳು ವಾಸಿಸಲು ವಾಸಸ್ಥಳ ಬೇಕು. ಹಸು, ಎತ್ತು, ಬೆಕ್ಕು, ಕುದುರೆ, ಸಿಂಹ, ಹುಲಿ, ಆನೆಯು ಕೊಟ್ಟಿಗೆಯಲ್ಲಿ ವಾಸಿಸುವುದರ ಮೂಲಕ ಚಳಿ, ಗಾಳಿ, ಮಳೆ, ಬಿಸಿಲಿನಿಂದ ರಕ್ಷಣೆ ಪಡೆಯುತ್ತವೆ. ನನ್ನ ಹೆಸರು ದೀಕ್ಷಿತ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾಡಲ್ ಪ್ರಾಣಿಗಳ ಚಲನೆ. ಪರಿಸರದಲ್ಲಿ ಜೀವಿಗಳ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಪಂಚವೇ ಪ್ರಾಣಿಗಳ ಪ್ರಪಂಚ. ಆ ಪ್ರಪಂಚದಲ್ಲಿ ಆ ಪ್ರಾಣಿಗಳು ಒಂದೇ ರೀತಿ ಚಲಿಸುವುದಿಲ್ಲ. ಪಕ್ಷಿಗಳು ಹಾರುತ್ತದೆ, ಕಪ್ಪೆಗಳು ಕುಪ್ಪಳಿಸುತ್ತದೆ, ಹುಳಗಳು ತೆವಳುತ್ತವೆ, ಮನುಷ್ಯರು ನಡೆಯುತ್ತಾರೆ, ಮೀನುಗಳು ಈಜುತ್ತದೆ. ಕುಶಲ್. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ಪ್ರಾಣಿ ವಾಸಸ್ಥಳ. ನಾವು ವಾಸಲು ಮನೆ ಬೇಕು, ಪ್ರಾಣಿಗಳು ವಾಸಲು ವಾಸಸ್ಥಳ ಬೇಕು. ಕುದುರೆ, ಹಸು, ಕುರಿ, ಕೋಳಿ ಇವು ಕೊಟ್ಟಿಗೆಯಲ್ಲಿ ವಾಸದಿಂದ ಮೂಲಕ ಚಳಿ, ಗಾಳಿ, ಮಳೆ, ಬಿಸಿಯಿಂದ ರಕ್ಷಣೆ ಪಡೆಯುತ್ತೇವೆ. ಧನ್ಯವಾದಗಳು. ಪ್ರಾಣಿಗಳನ್ನು ಆಹಾರ ಸೇವನೆಯ ಆಧಾರದ ಮೇಲೆ 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿ. ಸ್ಪರ್ಶಿಸಲು ಸಾಧ್ಯ ಮತ್ತು ಸ್ಪರ್ಶಿಸಲು ಸಾಧ್ಯವಿಲ್ಲ ಅಂಗಗಳಿಗೆ ಬಾಹ್ಯ ಅಂಗಗಳು ಎನ್ನುವರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಒಳಾಂಗಗಳು ನೋಡು. ಅಸ್ಥಿಪಂಜರ. ಇದು ನಮ್ಮ ಜೀರ್ಣಾಂಗವಿವ. ಬಾಯಿ, ಅನ್ನನಾಳ, ಜಠರದಿಂದ ಸಣ್ಣ ಕರಳು, ಸಣ್ಣ ಕರಳಿನಿಂದ ದೊಡ್ಡ ಕರಳು. ನೆಕ್ಸ್ಟ್ ಗುದ್ದದ. ಹಲ್ಲಿನ ವಿಧಗಳು: ದವಡೆಹಲ್ಲು, ಕಿರುದವಡೆಹಲ್ಲು, ಕೋರಲ್ಲು, ಬಾಚಲ್ಲು. ನನ್ನ ಹೆಸರು ಸಂಜನಾ ಕೆ.ಆರ್. ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿ ಹೆಸರು ನ್ಯಾಲಿಗೆಯ ರುಚಿಗಳು ಸಿಹಿ, ಉಪ್ಪು, ಹುಳಿ, ಕಹಿ. ನನ್ನ ಹೆಸರು ರೇವತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಮಾದರಿ ಜೀರ್ಣಾಂಗ ಶ್ವಾಸಕೋಶ ಅಂಗ. ಸೌಪರ್ಣಿಕ. ನಾನು 7ನೇ ತರಗತಿಯ ವಿದ್ಯಾರ್ಥಿ. ನಾನು ಮಾಡಿರುವ ಮಾದರಿ ಹೃದಯದ ಮಾದರಿ. ಊರ್ಧ್ವ ಅಭಿಧಮನಿಗಳ ಮೂಲಕ ದೇಹದ ಎಲ್ಲ ಭಾಗಗಳಿಂದ ಬಂದ ಕಾರ್ಬನ್ ಡೈಆಕ್ಸೈಡ್ ರಕ್ತವು ಬಲ ಉತ್ಕರ್ಷಿಯ ಮೂಲಕ ಹರಿದು ಪಲ್ಮನರಿ ಅಭಿಧಮನಿಗಳ ಮೂಲಕ ಆಕ್ಸಿಜನ್ ಯುಕ್ತ ರಕ್ತವು ಶ್ವಾಸಕೋಶದ ವಾಯುಕೋಶಗಳಿಗೆ ಸಾಗಿಸಲ್ಪಡುತ್ತದೆ. ಇತರ ಪದಾರ್ಥಗಳನ್ನು ತನ್ನೊಂದಿಗೆ ಕೊಂಡೊಯ್ಯುವ
ಕೊಂಡೊಯ್ಯುವ ರಕ್ತದ ಸಾಗಾಣಿಕೆಗೆ ಪಂಪ್ನಂತೆ ವರ್ತಿಸುತ್ತಾ ನಿರಂತರವಾಗಿ ಬಡಿದುಕೊಳ್ಳುವ ಅಂಗ ಹೃದಯ. ಸ್ಟೆಥೋಸ್ಕೋಪ್ ಒಂದು ಮಾನವನ ಹೃದಯ ಬಡಿತವನ್ನು ಕೇಳಲು ಬಳಸುವ ಸಾಧನ. ನನ್ನ ಹೆಸರು ಕವನ. ನಾನು 7ನೇ ತರಗತಿಯ ವಿದ್ಯಾರ್ಥಿ. ರಕ್ತ ಪರಿಚಲನೆಯ